ಎರಡನೇ ಮದುವೆಯಾಗಿದ್ದಾರೆ ತೆಲುಗು ನಟಿ ಸಮಂತಾ. ಕೊಯಮತ್ತೂರಿನ ಈಶಾ ಫೌಂಡೇಶನ್ನಲ್ಲಿ ಮದುವೆಯಾದರು. 2024ರಿಂದ ಹರಿದಾಡ್ತಿದ್ದ ಡೇಟಿಂಗ್ ಗುಸುಗುಸು ಈಗ ಅಧಿಕೃತ ಆಗಿದೆ. ನಿರ್ದೇಶಕ ರಾಜ್ ನಿಡಿಮೂರು ಜೊತೆ ಸಮಂತಾ ಕಲ್ಯಾಣ ಆಗಿದೆ. ನಾಗಚೈತನ್ಯ ಜೊತೆ ಡಿವೋರ್ಸ್ ಪಡೆದಿದ್ರು ನಟಿ ಸಮಂತಾ. 2017ರಲ್ಲಿ ನಾಗಚೈತನ್ಯ ಜೊತೆ ಸಮಂತಾ ಮದುವೆ ಆಗಿತ್ತು. ಈಗ ಸಮಂತಾ ಮತ್ತೊಂದು ಮದುವೆ ಆಗಿರೋದು ವೈರಲ್ ಆಗಿದೆ. ಫಿಲ್ಮ್ ಬ್ಯೂರೋ ಹೆಡ್ ದೀಪಿಕಾ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದೀಪಿಕಾ, ಸಮಂತಾ ಬಗ್ಗೆ ಸಾಕಷ್ಟು ರೂಮರ್ಸ್ ಸ್ಪ್ರೆಡ್ ಆಗ್ತಾ ಇತ್ತು, ಆದರೆ ಈಗ ರೂಮರ್ಸ್ ಇವು ನಿಜ ಅಂತ ಗೊತ್ತಾಗ್ತಾ ಇದೆ. ಮದುವೆ ಆಗಿರುವಂತಹ ಫೋಟೋ ವಿಡಿಯೋ ವೈರಲ್ ಆಗ್ತಾ ಇದೆ. ದೀಪಿಕಾ, ಸಿಂಧೂರ ವಿಚ್ಛೇದನದ ಬಳಿಕ ಒಂಟಿಯಾಗಿದ್ದಂತಹ ತೆಲುಗು ನಟಿ ಸಮಂತಾ ಋತುಪ್ರಭು ಇದೀಗ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ನಿರ್ದೇಶಕ ರಾಜ್ ನಿಡಿಮೂರ್ ಜೊತೆ ಡೇಟಿಂಗ್ ನಡೆಸುತ್ತಿದ್ದಾರೆ ಅನ್ನುವಂತ ಸಾಕಷ್ಟು ರೂಮರ್ಸ್ಗಳು ಓಡಾಡ್ತಾ ಇತ್ತು. ಅದಕ್ಕೆ ಇವತ್ತು ವಿವಾಹದ ಮೂಲಕ ತೆರೆ ಎಳೆದಿದ್ದಾರೆ. ಇಂದು ಈಶಾ ಫೌಂಡೇಶನ್ಸ್ ಏನಿದೆ ಅಲ್ಲಿನ ಲಿಂಗ ಭೈರವ ದೇವಸ್ಥಾನದಲ್ಲಿ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಜ್ ನಿಡಿಮೂರ್ ಜೊತೆ ಸುಮಂತಾ ಪ್ರಭು ಮದುವೆ ಆಗಿರುವುದು. ಸೊ ಇನ್ನು ಕೆಲ ಫೋಟೋಗಳನ್ನ ಖುದ್ದು ಅವರೇ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಖಚಿತಪಡಿಸಿಕೊಂಡಿದ್ದಾರೆ. ಅವರ ಫ್ಯಾಮಿಲಿ ಮೆಂಬರ್ಸ್ಗಳು ಮಾತ್ರ ಒಂದಿಷ್ಟು ಜನ ಮಾತ್ರ ಭಾಗಿಯಾಗಿದ್ರು. ಸರಳವಾಗಿ ನಟಿ ಸಮಂತಾ ಅವರು ಮದುವೆಯಾಗಿದ್ದಾರೆ ಅಂತ ಮಾಹಿತಿ ಕೂಡ ಇನ್ನು ಅನೇಕ ಬಾರಿ ಬೇರೆ ಬೇರೆ ಕಡೆಗಳಲ್ಲಿ ಇವರಿಬ್ಬರ ಫೋಟೋಗಳು ವೈರಲ್ ಆಗ್ತಾ ಇತ್ತು. ಯಾವುದೇ ಕಾರ್ಯಕ್ರಮಕ್ಕೆ ಸಮಂತಾ ಹೋದ್ರು ಕೂಡ ಅಲ್ಲಿ ರಾಜ್ ನಿಡಿಮೂರ್ ಅವರು ಭಾಗಿಯಾಗ್ತಾ ಇದ್ರು. ಈ ಎಲ್ಲಾ ಫೋಟೋಗಳನ್ನ ನೋಡಿದ್ಮೇಲೆ ಇವರಿಬ್ಬರ ನಡುವೆ ರಿಲೇಶನ್ಶಿಪ್ ಇದೆ ಅನ್ನುವಂತ ಮಾತನ್ನ ಕೂಡ ಈ ಹಿಂದೆ ಹೇಳಲಾಗ್ತಾ ಇತ್ತು. ಅದಕ್ಕೆ ಸಮಂತಾ ಆಗ್ಲಿ ರಾಜ್ ನಿಡಿಮೂರ್ ಆಗ್ಲಿ ಏನು ಸ್ಪಷ್ಟನೆಯನ್ನ ಕೊಟ್ಟಿರ್ಲಿಲ್ಲ. ಆದ್ರೆ ಇದೀಗ ಮದುವೆ ಮೂಲಕ ಅದಕ್ಕೆಲ್ಲವನ್ನ ಉತ್ತರವನ್ನ ಕೊಟ್ಟಿದ್ದಾರೆ. ಸಿಂಧೂರ, ಥ್ಯಾಂಕ್ ಯು ದೀಪಿಕಾ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.